ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಸುಮಾರು 2 ಕೋಟಿ ರೂಪಾಯಿ ಅನುದಾನ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ನಂಜನಗೂಡು ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಧಿಕ್ಕಾರ ಕೂಗುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ತನಿಖೆ ನಡೆಸುವಂತೆ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ತೀವ್ರವಾಗಿ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸದಸ್ಯ ಮಹದೇವ್ ಅವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 6 ಗ್ರಾಮಗಳಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗದ ಜನರಿದ್ರು ಅಭಿವೃದ್ಧಿ ಮರೀಚಿಕೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. 14 ಮತ್ತು 15ನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾದ 65 ಲಕ್ಷ ರೂಪಾಯಿ ಸೇರಿದಂತೆ ಗ್ರಾಮ ವಿಕಾಸ ಯೋಜನೆಯ 1 ಕೋಟಿ ರೂಪಾಯಿ ಅನುದಾನವು ಸಾರ್ವಜನಿಕರಿಗೆ ತಲುಪದೆ ಭ್ರಷ್ಟರ ಪಾಲಾಗಿದೆ. ಕುಡಿಯುವ ನೀರಿನ ಯೋಜನೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಹಾಗೆಯೇ ಇದೆ. ಸುವರ್ಣ ಗ್ರಾಮ ಯೋಜನೆಯಡಿ ಶೌಚಾಲಯ ನಿರ್ಮಿಸದೆ ಬಿಲ್ ಪಡೆಯಲಾಗಿದೆ ಹಾಗೂ ರಸ್ತೆ ಚರಂಡಿ ಕಾಮಗಾರಿಗಳಲ್ಲಿ ಭಾರಿ ಹಗರಣ ನಡೆದಿದೆ ಅಂತ ದಾಖಲೆ ಸಮೇತ ದೂರಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾದಪ್ಪನವರ ಆಡಳಿತವು ಸಂಪೂರ್ಣ ಭ್ರಷ್ಟಾಚಾರದಿಂದ ಕೂಡಿದೆ. ಈ ಬಗ್ಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಒಂದು ವೇಳೆ ಕೂಡಲೇ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳ ವಿರುದ್ಧವೇ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಮಹದೇವ್ ಸ್ವಾಮಿ, ನಿಧಿ, ಸುರೇಶ್, ಶಿವರಾಜ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಪಿಡಿಒ ಜಿಲ್ಲೆ ಹಗರಣ ಮಾಡಿರುವ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸಾರ್ವಜನಿಕ ತೆರಿಗೆ ದುಡ್ಡನ್ನು ತಿಂದು ತೆಗೆದುತ್ತಿರುವ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ? ಗ್ರಾಮ ಪಂಚಾಯತಿ ಅನುದಾನಗಳನ್ನು ತಿಂದು ಭ್ರಷ್ಟಿಸಿರುವ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಅನುದಾನಗಳನ್ನು ದುರ್ಬಳಕೆ ಮಾಡಿರುವ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಒಂದೇ ಕಾಮಗಾರಿಗೆ 2 ಬಿಲ್ಗಳನ್ನು ಮಾಡಿ ಅಕ್ರಮ ಎಸಗಿರುವ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ. ಜಿಲ್ಲೆ ನಂಜನಗೂಡು ತಾಲೂಕು ದೇವಸನಹಳ್ಳಿ ಗ್ರಾಮ, ಸುಮಾರು ದೇವಸನಹಳ್ಳಿ ಗ್ರಾಮ ಪಂಚಾಯಿತಿಗೆ ಹೊಸೂರು, ಕೆಬ್ಬಾಪುರ, ಉಪ್ಪಿನಹಳ್ಳಿ, ಕೋಡಿನರಸೀಪುರ, ಗೋಳೂರು, ಸುಮಾರು 6 ಊರುಗಳು ದೊಡ್ಡ ಊರುಗಳಾದಂಥ ಪಾಪ್ಯುಲೇಷನ್ ಇರ್ತಕ್ಕಂಥ ಊರುಗಳು ಮತ್ತು ಅತಿ ಹೆಚ್ಚು ಹಿಂದುಳಿದ ವರ್ಗಗಳು ವಾಸ ಮಾಡ್ತಿರ್ತಕ್ಕಂಥ ಗ್ರಾಮ. ಈ ಗ್ರಾಮಗಳಲ್ಲಿ ಸರ್ಕಾರದಿಂದ ಸುಮಾರು ಪ್ರತಿ ವರ್ಷದಂತೆ 65 ಲಕ್ಷ 14 ಫೈನಾನ್ಸ್ ಮತ್ತು 15 ಫೈನಾನ್ಸ್ಗೆ ಅನುದಾನ ಬಿಡುಗಡೆ ಆಗಿದೆ. ಆದರೆ ಸಾರ್ವಜನಿಕರಿಗೆ ತಲುಪಬೇಕಾದಂಥ ಹಣ ಭ್ರಷ್ಟರ ಜೋಬ್ಗೆ ತಲುಪಿದೆ. ನಾವು ಇದ್ರ ಬಗ್ಗೆ ತಮ್ಮ ಮಾಧ್ಯಮದವ್ರ ಮುಖಾಂತರ ಮುಂಚೆನೇ ನಾನು ಪತ್ರಿಕಾಗೋಷ್ಠಿ ನಡೆಸಿ ಈ ಕಾಮಗಾರಿಗಳ ಬಗ್ಗೆ ನಡೆದಿರತಕ್ಕಂಥ ಘಟನೆ ಬಗ್ಗೆ ನಾನು ಮುಂಚೆನೇ ತಿಳಿಸಿದ್ದೀನಿ. 2 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಸರ್ಕಾರಕ್ಕೆ ನಾನು ಮನವಿನೂ ಕೊಟ್ಟಿದ್ದೀನಿ. ಜಿಲ್ಲಾ ಪಂಚಾಯತಿನ CO ಗೆ ಮನವಿ ಕೊಟ್ಟಿದ್ದೀನಿ, ತಾಲೂಕ್ ಪಂಚಾಯತಿಯ EO ಅವ್ರಿಗೆ ಮನವಿ ಕೊಟ್ಟಿದ್ದೀನಿ. ಇವರು ಮನವಿನ ಇಸ್ಕೊಂಡವರು, ಅಂದರೆ ದೂರನ್ನ ಇಸ್ಕೊಂಡವರು ಇಲ್ಲಿವರೆಗೂ ಕೂಡ 4 ತಿಂಗಳಾಗಿದೆ ನಿಮ್ಮ ಪತ್ರಿಕಾಗೋಷ್ಠಿ ಮಾಡಿ, ಇಲ್ಲಿವರೆಗೂ ಕೂಡ ಯಾರೂ ಕೂಡ ಗ್ರಾಮ ಪಂಚಾಯತಿಗೆ ಬಂದು ಅದನ್ನು ತನಿಖೆ ಮಾಡೋದಾಗಲಿ ಅದನ್ನು ಏನೂ ಕೂಡ ಮಾಡ್ದೇನೆ 5 ತಿಂಗಳಿಂದ ಆಟ ಆಡಿಸ್ತಾ ಇದ್ದಾರೆ. ಮತ್ತೆ ತಿರ್ಗಾ ಪುನಃ 48 ಲಕ್ಷ ನಾನು ಮಾಡಿದಂಥ ಪತ್ರಿಕಾಗೋಷ್ಠಿ ನಂತರ 48 ಲಕ್ಷದ ಅನುದಾನ ಮತ್ತೆ ತಿರ್ಗಾ ಖರ್ಚು ಮಾಡಿದ್ದಾರೆ. ಯಾವ ರೀತಿ ಖರ್ಚು ಮಾಡಿದ್ದಾರೆ ಅಂದರೆ ಬರೀ ಖರೀದಿಗೆ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಪಂಚಾಯಿತಿಯವರು. ಎಲ್ಲಿ ಖರೀದಿ ಮಾಡಿದ್ದಾರೆ, ಯಾವುದು ಖರೀದಿ ಮಾಡವ್ರೆ, ಎಲ್ಲಿ ಖರೀದಿ ಮಾಡೋರು ಅನ್ನೋದು ಇಲ್ಲ. ಆಮೇಲೆ ವಿಶೇಷವಾಗಿ ನಮ್ಮ ಪಂಚಾಯಿತಿಗೆ ಗ್ರಾಮ ವಿಕಾಸ ಯೋಜನೆಯಲ್ಲಿ ಬಂದಂಥ ಹಣ ಈಗಲೂ ಕೂಡ ಅದು ದುರುಪಯೋಗ ಆಗಿದೆ. ನಿನ್ನೆ ಬಂದಂಥ ಮಾನ್ಯ ಶಾಸಕರು ದರ್ಶನ್ ಧ್ರುವನಾರಾಯಣರವರು ಒಂದು ಗರಡಿ ಮನೆ ಉದ್ಘಾಟನೆಗೆ ಬಂದು ಅವರು ಬೈಕೊಂಡು ಹೋಗ್ತಾರೆ. ಗರಡಿ ಮನೆ ಕಳಪೆ ಆಗಿದೆ, ಟ್ರಾಕ್ ಹೊಡೆದು ಕಳಪೆ ಆಗಿದೆ, ಗರಡಿ ಮನೆ ಸರಿಯಾದ ರೀತಿ ಕೆಲಸ ಇದು ನಡೆದಿಲ್ಲ, ನೀವು ಮಾಡಿರೋದು ಸರಿ ಇಲ್ಲ ಅಂತೇಳಿ ಉದ್ಘಾಟನೆ ಮಾಡ್ದೇ ಟೇಪ್ ಕಟ್ ಮಾಡಿದೆ ಇಂದು ವಾಪಸ್ ಹೋಗ್ತಾರೆ. ಅಂದರೆ ಇದನ್ನೆಲ್ಲ ಯಾರು ಮಾಡ್ತಾವ್ರೆ ಹಂಗಂದ್ರೆ? ಶಾಸಕರಿಗೆ ಗೊತ್ತಿಲ್ಲ ಅಂದಮೇಲೆ ಯಾರು ಮಾಡ್ತಾಯಿದ್ದಾರೆ ಇದನ್ನೆಲ್ಲ? ಯಾಕೆ ಮಾಡ್ತಾವ್ರೆ? ಅವ್ರು ಯಾರು?
ಅವ್ರ ಮೇಲೆ ತನಿಖೆ ಆಗಬೇಕು, ಇಲ್ಲ ಕ್ರಿಮಿನಲ್ ಕೇಸ್ ಆಗಬೇಕು. ವ್ಯವಸ್ಥೆ ಸಂಪೂರ್ಣವಾಗಿ ದುಡ್ಡನ್ನು ನಾಶಪಡಿಸ್ಬಿಟ್ಟಿದೆ. ಗ್ರಾಮ ಪಂಚಾಯಿತಿಲಿ ಇರ್ತಕ್ಕಂಥ ಹಣ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈಗ ಇಷ್ಟೊಂದು ಹಣ ಲೂಟಿ ಆಗೋಕ್ಕೆ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯೇ ಕಾರಣ ಆಗಿರ್ತಕ್ಕಂಥದ್ದು. ಈಗ ಸಾರ್ವಜನಿಕರಿಗೆ ಇದು ಅವೇರ್ನೆಸ್ ಆಗಿದೆ. ನಮ್ಮ ಪಂಚಾಯಿತಿಲಿ ಹಗರಣ ಆಗಿದೆಯಾ, ಇಷ್ಟು ದುಡ್ಡು, ಇಷ್ಟು ಕೋಟಿ ಹಗರಣ ಆಗಿದೆಯಾ ಅಂತೇಳಿ ಸಾರ್ವಜನಿಕರಲ್ಲೇ ಒಂದು ಕುತೂಹಲ ಮೂಡಿದೆ. ಯಾರಿಗೂ ಗೊತ್ತಿರಲಿಲ್ಲ ಇದು. ಈಗ ನಾವುಗಳು ಸಾರ್ವಜನಿಕರು ಸೇರಿ ಸಾರ್ವಜನಿಕರಿಗೆ ಈ ವಿಷಯನ ಪ್ರಸ್ತಾಪ ಮಾಡಿದ್ಮೇಲೆ ಇದೆಲ್ಲ ದಾಖಲೆಗಳು, ಅವ್ರು ಕೊಟ್ಟಂಥ ದಾಖಲೆಗಳು, ಇದು ನಾವು ಸೃಷ್ಟಿ ಮಾಡಿದಂಥ ದಾಖಲೆಗಳೆಲ್ಲ ಇವು. ಅವರೇ ಕೊಟ್ಟಂಥ ದಾಖಲೆ, ಪಂಚಾಯಿತಿಲಿ ಕೊಟ್ಟಂಥ ದಾಖಲೆ. ಅವರು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಕುಡಿಯೋ ನೀರದು ಇವತ್ತು ಕೂಡ ಪ್ರಾಬ್ಲಮ್ ಇದೆ. ಗ್ರಾಮ ವಿಕಾಸ್ ಯೋಜನೆ 1 ಕೋಟಿ ಅನುದಾನ ನೀರಲ್ಲಿ ಹೋಮ ಆಗಿಬಿಟ್ಟಿದೆ. ಆಮೇಲೆ ಸುವರ್ಣ ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ರೆ ಫುಲ್ ಬಿಲ್ ಪೇಮೆಂಟ್ ಆಗಿದೆ. ಅದಕ್ಕೆ ದಾಖಲೆ ಇದೆ ನಮ್ಮ ಹತ್ರ. ಮತ್ತು ಅದೇ ಇದರಲ್ಲಿ ಬೇರೆ ಕಡೆ ಕಾಮಗಾರಿಗೆ 15 ಫೈನಾನ್ಸಲ್ಲೂ 30 ಮೀಟ್ರ್ 15 ಫೈನಾನ್ಸ್ಗೆ ರಸ್ತೆ ಮತ್ತು ಚರಂಡಿಗೆ 30 ಮೀಟ್ರ್ ಚರಂಡಿಗೆ ಬಿಲ್ ಮಾಡಿದ್ದಾರೆ. ಅದೇ ಕಾಮಗಾರಿಗೆ 15 ಫೈನಾನ್ಸಲ್ಲೂ ಆಗಿದೆ, ಮತ್ತು ಸುವರ್ಣ ಗ್ರಾಮದಲ್ಲೂ ಕೂಡ ಆಗಿದೆ ಪೇಮೆಂಟ್. ಈಗ ನಿಮ್ಮ ಹತ್ರ ಪತ್ರಿಕಾಗೋಷ್ಠಿ ನಂತರ ಮತ್ತೆ ಭ್ರಷ್ಟಾಚಾರಕ್ಕೆ ನಡೆದಿದೆ. ಮಾದಪ್ಪ ಅನ್ನೋ ಈ ನಮ್ಮ PDO ಮಾದಪ್ಪ ಅನ್ನೋನು ತುಂಬ ಭ್ರಷ್ಟ. ಒರಿಜಿನಲ್ ಪ್ಲೇಸ್ ಇರ್ತಕ್ಕಂಥ ಅಲ್ಲಿ ಕವಿತಾ ಅನ್ನೋರನ್ನ ದೂರ ಹಾಕಿ ಈಗ ಅವ್ರನ್ನ ಇಲ್ಲಿ ಮಾದಪ್ಪನ ಹಾಕುವಂಥದ್ದೇನಿತ್ತು ಅವ್ರಿಗೆ ಭ್ರಷ್ಟಾಚಾರ ಮಾಡಿಕೆ ಇವ್ರು ಒತ್ತು ಕೊಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ. ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗ್ಬಿಟ್ಟಿದೆ. ಇವರು ಆಡಳಿತ ಸರಿಯಾದ ರೀತಿ ಇಲ್ಲ ಅನ್ನೋದಕ್ಕೆ ಇವು ನಡೆದಂಥ ಘಟನೆಗಳೇ ಸಾಕ್ಷಿ. ಬರೀ ನಮ್ಮ ಗ್ರಾಮ ಪಂಚಾಯತಿಲಿ ಇಷ್ಟು ನಡೆದಿದೆ ಅಂದರೆ ಇನ್ನು 45 ಪಂಚಾಯತಿಲಿ ಎಷ್ಟು ಕೋಟಿ ಹಗರಣ ಆಗಿರಬೇಕು, ಯಾರ ಮನೆಗೆ ಸೇರಿದೆ ಅದು?